ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೊಸದಾಗಿ ಬಂದಿರುವಂತಹ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದ್ರೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಓಕೆನಾ. ಸೊ ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಇವತ್ತು ಬಂದು ನಿಮಗೆ SSC ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದೆ ಸ್ನೇಹಿತರೆ, ಓಕೆನಾ. ಸೊ SSC ಅಲ್ಲಿ ಕರೆದಿದ್ದಾರೆ, ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ, ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ SSC ಫೇಸ್ 13 ಸೆಲೆಕ್ಷನ್ ಪೋಸ್ಟ್ ರಿಕ್ರೂಟ್ಮೆಂಟ್ 2025, ಓಕೆನಾ. 2402 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, 2 ಜೂನ್ 2025ರಿಂದ ಹಿಡಿದು 23 ಜೂನ್ 2025ರವರೆಗೂ ಕರೆದಿದ್ದಾರೆ ಸ್ನೇಹಿತರೆ. ಇದಕ್ಕೆ ಬಂದು ನಿಮಗೆ ಕ್ವಾಲಿಫಿಕೇಶನ್ 10th 12th ಡಿಗ್ರಿ ಆಗಿರ್ಬೇಕು ಸ್ನೇಹಿತರೆ, ಓಕೆನಾ. ಸೊ ಯಾವ ರೀತಿ ಅಪ್ಲೈ ಮಾಡೋದು, ಏನ್ ಏಜ್ ಲಿಮಿಟ್ ಇದೆ, ಮತ್ತೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಇದ್ರದ್ದು ಸ್ಯಾಲರಿ ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಲಾಸ್ಟ್ ಡೇಟ್ ಬಂದು 23 ಆಗಿರೋದ್ರಿಂದ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಎಕ್ಸಾಮ್ ಫೀಸ್ ಬಂದು 24ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದಂತರ ನೀವು ಏನಾದರೂ ರಾಂಗ್ ಮಾಡಿದ್ರೆ, ಎಡಿಟ್ ಮಾಡಬೇಕು ಅಂತ ಇದ್ರೆ ಅವರು ಕೂಡ ಎಡಿಟ್ ಕೂಡ ಮಾಡಬಹುದು. 28ರಿಂದ 30ರೊಳಗಡೆ ನೀವು ಎಡಿಟ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಅದ ನಂತರ ಎಕ್ಸಾಮ್ ಬಂದು ನಿಮಗೆ 24 ಜುಲೈಯಿಂದ ಹಿಡಿದು 4 ಆಗಸ್ಟ್ ಒಳಗಡೆ ಯಾವಾಗಾದ್ರೂ ಬರ್ಬೋದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಆ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿರ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಿಕೊಂಡು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಸ್ನೇಹಿತರೆ. ಈ ಒಂದು ಜಾಬ್ ಬಂದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಅಕ್ರಾಸ್ ಇಂಡಿಯಾದಲ್ಲಿ ಕರೆದಿರೋಂಥದ್ದು 2402, ಓಕೆನಾ. ಸೊ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ನೋಡಿ, ನೀವು 10th ಆಗಿದ್ರು ಅಪ್ಲೈ ಮಾಡ್ಬೋದು, 12th ಆಗಿದ್ರು ಅಪ್ಲೈ ಮಾಡ್ಬೋದು, ಡಿಗ್ರಿ ಆಗಿದ್ರು ಅಪ್ಲೈ ಮಾಡ್ಬೋದು ಸ್ನೇಹಿತರೆ, ಓಕೆನಾ. ಸೊ ಪೋಸ್ಟ್ ವೈಸ್ ಡಿಫ್ರೆಂಟ್ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 30ರವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ 30 ಆದ ನಂತರ ನೀವು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಯೂಸ್ ಮಾಡ್ಕೋಬೋದಾಗಿರುತ್ತೆ. SC ST OBC ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಥವಾ ಎಕ್ಸರ್ವಿಸ್ ಮ್ಯಾನ್ ಇಂಥವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಈ ಒಂದು ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ಜನರಲ್, ಎಕ್ಸರ್ವಿಸ್ ಮ್ಯಾನ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ OBCಗೆ 100 ರೂಪಾಯಿ ಇದೆ ಸ್ನೇಹಿತರೆ. SC ST PWD ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ, ಓಕೆನಾ. ಸೊ ಆನ್ಲೈನ್ ಮುಖಾಂತರ ಫೀ ಪೇ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಆಫ್ಲೈನ್ ಮುಖಾಂತರ ಕೂಡ ಫೀ ಪೇ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ, ಏನೇನು ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳೋದಾದ್ರೆ, ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ, ಓಕೆನಾ. ಸೊ ನೋಡಿ, ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಇದಿಷ್ಟು ಕೇಳ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡಿದ್ರೆ ಈ ಒಂದು ಪೋಸ್ಟ್ ನೀವು ಕ್ಲಿಯರ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ, ಈ ಒಂದು ಲಿಂಕ್ಸ್ ಅಲ್ಲಿ ನಿಮಗೆ ಪ್ರತಿಯೊಂದು ಫುಲ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ ಸ್ನೇಹಿತರೆ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಡೌನ್ಲೋಡ್ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಏನಿದೆ, ಈ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ನೋಡಿ, SSC ಇಂದ ಕರೆದಿರುವಂತದ್ದು. ಸೊ ಪ್ರತಿಯೊಂದು ನಾನೇನು ನಿಮ್ಗೆ ಇವಾಗ ತಿಳಿಸ್ಕೊಟ್ಟಿದ್ದೆ ಅದೇ ಇರೋದು. ಸೊ ಅದಾದ ನಂತರ ನಿಮಗೆ ಪ್ರತಿಯೊಂದು ಇನ್ ಡೀಟೇಲ್ ಫುಲ್ ಇದರಲ್ಲಿ ಕಳಿಸಿರ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಏನು ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಸಿಗಬೇಕು ಅಂತ ಇದ್ರೆ, ಸೊ ಈ ಒಂದು ಹುದ್ದೆ ನಿಮಗೆ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಹಾಗೆ ನೀವು ಹಳೆ ಪೋಸ್ಟ್ಗಳನ್ನ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ESI ಇದೆ ಇನ್ನ. ಸೊ MCC ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ ಹುದ್ದೆನ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅದಂತರ ಇಸ್ರೋ ಸೈಂಟಿಸ್ಟ್ ಪೋಸ್ಟ್ ಕರೆದಿದ್ದಾರೆ ಡಿಗ್ರಿ ಆಗಿರೋರಿಗೆ, ಮತ್ತೆ ರೈಲ್ಟೆಲ್ ಕರೆದಿದ್ದಾರೆ ರೈಲ್ವೇದಲ್ಲಿ, ಮತ್ತೆ CISF ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ ಕೂಡ ಕರೆದಿದ್ದಾರೆ ಸ್ನೇಹಿತರೆ, 400 ಪೋಸ್ಟ್ ಇದೆ. ಮತ್ತೆ CDAC ಇಂಜಿನಿಯರಿಂಗ್ ಆದವ್ರಿಗೆ 850 ಪೋಸ್ಟ್ ಇದೆ.
ಸೊ ಈ ರೀತಿ ಪ್ರತಿಯೊಂದು ಪೋಸ್ಟ್ಗಳು ಇದಾವೆ. ಆಹಾರ ಇಲಾಖೆಯಲ್ಲಿ ಕರೆದಿರೋಂಥದ್ದು ಇದೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗಾಗಲೇ. ಆ ಒಂದು ವಿಡಿಯೋ ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಐ ಬಟನ್ ಅಲ್ಲಿ ಕೂಡ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೋಡಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನೇನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಪ್ರತಿಯೊಂದು ಕೂಡ ಇಲ್ಲಿದೆ ಸ್ನೇಹಿತರೆ. ಓಕೆನಾ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರೋಂಥದ್ದು. ಸೊ ಇದನ್ನು ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ SSC ಬಂದು ಸ್ಟೇಟ್ ವೈಸ್ ಕೂಡ ಕೊಡ್ತಾರೆ, ಮತ್ತೆ ಸೆಂಟ್ರಲ್ ಎಲ್ಲೆಲ್ಲಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಸೊ ಸೌತ್ ರೀಜನ್ ಅಲ್ಲಿ ಬಂದಿದ ತಕ್ಷಣ ನೀವು ಆಂಧ್ರ ಪ್ರದೇಶ, ಪಾಂಡಿಚೇರಿ, ತಮಿಳುನಾಡು ಅಂಡ್ ತೆಲಂಗಾಣ ಅಂತ ಬರುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ನೀವು KKR ರೀಜನ್ಗೆ ಬರ್ಬೇಕಾಗಿರುತ್ತೆ. ಸೊ KKR ಅಂದ್ರೆ ಕೇರಳ ಕರ್ನಾಟಕ ರೀಜನ್, ಲಕ್ಷದ್ವೀಪ್. ಓಕೆನಾ. ಸೊ ಇದರಲ್ಲಿ ಬಂದು ನೀವು ಎಲ್ಲೆಲ್ಲಿ ನಿಮಗೆ ಸೆಂಟರ್ಸ್ ಬೀಳುತ್ತೆ ಅಂತ ಹೇಳಿದ್ರೆ ಈ ಒಂದು ಕಾಲಮ್ ಅಲ್ಲಿ ಇದೆ ನೋಡಿ. ಬೆಂಗಳೂರು, ಬೆಳಗಾವಿ, ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಉಡುಪಿ, ಕಣ್ಣೂರು, ಕೊಟ್ಟಾಯಮು, ಕೊಡಿಜಿಕೋ, ಆಮೇಲೆ ತಿರುವನಂತಪುರಮು, ಎರ್ನಾಕುಲಮು, ಕೊಲ್ಲಮು, ತಿಸೂರು, ಕವರತ್ತಿ. ಓಕೆನಾ. ಸೊ ಇದಿಷ್ಟು ರೀಜನ್ಗಳಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡ್ರೆ ನೀವು ಆದಷ್ಟು ಬೇಗ ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ, ಓದ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಸ್ನೇಹಿತರೆ. ಸೊ ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನೋಡಿ. ಸೊ ನೀವು ಎಕ್ಸಾಮ್ಗೆ ನೀವು ನಿಮ್ಮ ID ಕಾರ್ಡ್ನ ತಗೊಂಡೋಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾವ್ದಾದ್ರು ಕರೆಕ್ಟ್ ಆಗಿರುವಂತ ID ಕಾರ್ಡ್, ನೀವೇನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹೆಸರು ಬರೀತೀರಾ ಆ ಹೆಸರು ಇರಬೇಕಾಗಿರುತ್ತೆ ಸ್ನೇಹಿತರೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಾಗಿದ್ರು ಅವರು ನಿಮ್ಮನ್ನ ಅಲೋ ಮಾಡೋದಿಲ್ಲ. ಓಕೆನಾ. ಸೊ ಅದನ್ನ ಕರೆಕ್ಟ್ ಆಗಿರೋದನ್ನ ನೀವು ತಗೊಂಡೋಗಿ. ಓಕೆನಾ. ಸೊ ಅದಾದ ನಂತರ ನೀವು ಆಧಾರ್ ಕಾರ್ಡ್ ಅಥವಾ ತಗೊಂಡೋಗ್ಬೋದು, ವೋಟರ್ ID ತಗೊಂಡೋಗ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಮತ್ತೆ ID ಕಾರ್ಡ್, ಕಾಲೇಜ್ದು, ಎಂಪ್ಲಾಯ್ ಕಾರ್ಡು, ಎಕ್ಸ್ ಮ್ಯಾನ್ ಕಾರ್ಡು, ಈ ರೀತಿ ಯಾವುದೇ ಒಂದು ಫೋಟೋ ಇರುವಂತಹ ID ಕಾರ್ಡ್ ಅನ್ನ ನೀವು ತಗೊಂಡೋಗಿರ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಂದ ಕೊಡುವಂತದ್ದು. ಅದಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನೀವು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. 10th ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ, ಅದಾದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು ಬೇಕಾಗಿರುತ್ತೆ, ಕ್ಯಾಸ್ಟ್ ಇನ್ಕಮ್ ಬೇಕಾಗಿರುತ್ತೆ, PWD ಪರ್ಸನ್ ಆಗಿದ್ರೆ PWD ಕಾರ್ಡ್ ಬೇಕಾಗಿರುತ್ತೆ, ಮತ್ತೆ ಎಕ್ಸ್ ಮ್ಯಾನ್ ಆಗಿದ್ರೆ ಅವ್ರದ್ದು ಕಾರ್ಡ್ ಬೇಕಾಗಿರುತ್ತೆ, ಮತ್ತೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನೀವೇನಾದ್ರು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರು ಕೂಡ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ತಗೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ. ಓಕೆನಾ. ಅದಾದ ನಂತರ ನೀವು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ಅಪ್ಲೈ ಮಾಡೋ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದೇ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಓಕೆನಾ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನು ಕೇಳ್ತಾರೋ ಅದನ್ನೇ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದು ನೀವು ಫಸ್ಟ್ ರಿಜಿಸ್ಟರ್ ಆಗ್ಬೇಕಾಗಿರುತ್ತೆ ಸ್ನೇಹಿತರೆ. ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡೋರು ಇಲ್ಲಿ ಬಂದು ಡೈರೆಕ್ಟ್ ಆಗಿ ನ್ಯೂ ಕ್ಯಾಂಡಿಡೇಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಪರ್ಸನಲ್ ಡೀಟೇಲ್ಸ್, ನಿಮ್ಮ ನೇಮು, ಐಡೆಂಟಿಫಿಕೇಶನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೇಕು. ಅದಾನಂತರ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಅದಾನಂತರ ನಿಮ್ಮ ಅಡ್ರೆಸ್ ಪ್ರೂಫು, ಮತ್ತೆ ಅಡ್ರೆಸ್ಸು, ಎಜುಕೇಶನ್ ಕ್ವಾಲಿಫಿಕೇಶನ್ ಆ ಡೀಟೇಲ್ಸ್ ನ ಬರಿಬೇಕಾಗಿರುತ್ತೆ. ಓಕೆನಾ. ಅದಾನಂತರ ಡಿಕ್ಲರೇಷನ್ ಕೊಟ್ಬಿಟ್ಟು ನೀವು ಕನ್ಫರ್ಮ್ ಮಾಡ್ಬೇಕಾಗಿರುತ್ತೆ. ಒಂದ್ಸತಿ ಇದರಲ್ಲಿ ನೀವು ರಿಜಿಸ್ಟರ್ ಆದ್ರೆ ಸಾಕು ಸ್ನೇಹಿತರೆ. ರಿಜಿಸ್ಟರ್ ಆದ ನಂತರ ಯೂಸರ್ ID ಪಾಸ್ವರ್ಡ್ ನಿಮಗೆ ಸಿಗುತ್ತೆ. ಸೊ ಆ ಯೂಸರ್ ID ಪಾಸ್ವರ್ಡ್ ಮುಖಾಂತರ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಬಂದು ಡೈರೆಕ್ಟ್ ಆಗಿ ಯೂಸರ್ ID ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಆಗ್ಬೇಕಾಗಿರುತ್ತೆ. ಲಾಗಿನ್ ಆಗಿದ ನಂತರ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಓಕೆನಾ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಕರೆದಿರುವಂತದ್ದು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.